ನೋಡಿ 129. ಆಮೇಲೆ ಇದೊಂದು ತೊಗೊಂಡೆ. ನಾನು ವಾಲ್ ಹ್ಯಾಂಗಿಂಗ್ ತೋರಿಸಿದ್ದೀನಿ ನಿಮಗೆ. ಆಲ್ಮೋಸ್ಟ್ ನಂದು ಲಾಸ್ಟ್ ವೀಡಿಯೋ ನಾನು ಅಟ್ಯಾಚ್ ಮಾಡಿರ್ತೀನಿ. ಮೀಶೋಲಿ ವಾಲ್ ಹ್ಯಾಂಗಿಂಗ್ ಎಲ್ಲ ತೊಗೊಂಡಿದ್ದಲ್ಲ, ಸೊ ಅದನ್ನು ಹ್ಯಾಂಗ್ ಮಾಡಬೇಕಿತ್ತು, ಅದಕ್ಕೆ ಸ್ಟಿಕ್ಕರ್ ಬೇಕಿತ್ತು. ಇದನ್ನು ತೊಗೊಂಡೆ ನಾನು. ಇದನ್ನು ಹಾಕಿಸಿ ನಾನು ಕಿಚನ್ಗೆ ಹಾಕ್ತೀನಿ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಇದು ಪ್ರೈಸ್ ಬಂದು ಜಸ್ಟ್ 35 ರೂಪೀಸ್ ಅಷ್ಟೇ. ಇನ್ನೇನು ಇದು 39 ರೂಪೀಸು. ನನಗೆ ಇದು ಒಂದಷ್ಟು ಪೀಸಸ್ ಬೇಕಿತ್ತು, ಬಟ್ ಅಲ್ಲಿ ಇದ್ದಿದ್ದು ಇದೊಂದೇ ಸ್ಟಾಕು, ಅದಕ್ಕೆ ಇದೊಂದು ತೊಗೊಂಬಂದೆ. ನಾನು ಮೀಶೋಲಿ ಇನ್ನೂ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದನ್ನು ನಾನು ನಿಮಗೆ ಮೀಶೋ ಹಾಲ್ ಮಾಡಿದಾಗ ಶೇರ್ ಮಾಡ್ತೀನಿ. ಇದರಲ್ಲಿ ಬಂದು ಜಸ್ಟ್ ಒಂದಕ್ಕೆ 39 ರೂಪೀಸು ಬಂದು 39 ರೂಪೀಸ್ ಡಿಮಾರ್ಟ್ ಸೆಲ್ಲಿಂಗ್ ಪ್ರೈಸು. ಕಡಿಮೆನೇ ತುಂಬ. ನಾನು ಮೀಶೋ ತರಿಸ್ಕೊಂಡಿದ್ದು ಬರೀ 2 ತರಿಸ್ಕೊಂಡಿದ್ದಕ್ಕೆ 155 ಏನೋ ಬಿತ್ತು, ವಿತ್ ಡೆಲಿವರಿ ಚಾರ್ಜಸ್, ಶಿಪ್ಪಿಂಗ್ ಚಾರ್ಜಸ್ಸು. ಚೆನ್ನಾಗಿದೆ ಕ್ವಾಲಿಟಿ. ಇಷ್ಟು ದಪ್ಪ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಟಂಗ್ ಕ್ಲೀನರ್ ತಗೊಂಡೆ, ಜಸ್ಟ್ 30 ರೂಪೀಸ್ ಅಷ್ಟೇ ಒಂದು ಪೀಸ್ಗೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ. ಇದು ಎಷ್ಟೊಂದು ಹಿಡಿಸುತ್ತೆ ಗೊತ್ತಾ? 129 ರೂಪೀಸ್ ಆಗುತ್ತೆ ಅಷ್ಟೇ. ತುಂಬ ಹಿಡಿಸುತ್ತೆ ಇದರಲ್ಲಿ. ಸೊ ಅದಕ್ಕೆ ನನಗೆ ದೋಸೆ ಹಿಟ್ಟು ಅಕ್ಕಿ ಹಿಟ್ಟು ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಹಾಕಿಡಕ್ಕೆ ಬೇಕಿತ್ತು. ಅದಕ್ಕೆ ನಾನು ಇದನ್ನು ತೊಗೊಂಡೆ. ಮೇನ್ ಅದಕ್ಕೆ ಬೇಕಿತ್ತು. ನೈಸ್, ಸಮ್ಮರ್ ಅಲ್ವಾ, ಬೇಕಿದ್ದು. ಇದ್ರ ರೇಟ್ ಬಂದು 159, ಬಟ್ ಆಫ್ಟರ್ ಡಿಸ್ಕೌಂಟು 115 ಏನೋ ಬಿತ್ತು ಅಷ್ಟೇ, 150 ರೂಪೀಸು. ಸೊ ಇನ್ನೊಂದು ತೊಗೊಂಡೆ. ನೈಸೆಲ್ಲೋ ಮಗು ಬೇಕು ಅಂತ ಅದಿರಲ್ಲೇ ಬಿಸಿಲಲ್ವಾ. ತವಾ ನಾನು ಯೂಸ್ ಮಾಡೋದು ದೋಸೆಗೆಲ್ಲ ಆಲ್ಮೋಸ್ಟ್ ಇದು ಪ್ರೆಸ್ಟೀಜ್ ತವಾನೇ ಯೂಸ್ ಮಾಡೋದು. ಪ್ರೆಸ್ಟೀಜ್ ತವಾ ಇಟ್ಕೊಂಡಿದ್ದೀನಿ ದೋಸೆಗೆ, ಚಪಾತಿಗೆಲ್ಲ ಅದನ್ನೇ ಯೂಸ್ ಮಾಡೋದು. ಅದು ತುಂಬ ಭಾರ ಇದೆ. ರೊಟ್ಟಿ ಮಾಡಿದಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆ ಭಾರನ ಎತ್ತಕ್ಕೆ. ಸೊ ಅದಕ್ಕೆ ಒಂದೆರಡು ಎಮರ್ಜೆನ್ಸಿ ರೊಟ್ಟಿಗೆ ಮಾತ್ರ ಅಂದ್ಬಿಟ್ಟು ಇದು ನಾನ್ ಸ್ಟಿಕ್ ತವಾ ತೊಗೊಂಡಿದ್ದೀನಿ. ಅದು ದೋಸೆ ಇದು ಚಪಾತಿಗೆಲ್ಲ ಯೂಸ್ ಮಾಡೋದು ಐರನ್ ಬರುತ್ತಲ್ಲ, ಸೊ ಆ ತವಾನ ಯೂಸ್ ಮಾಡ್ತೀನಿ. ಇದು ಬಂದು ಜಸ್ಟ್ ರೊಟ್ಟಿಗೆ ಮಾತ್ರ ಉಪಯೋಗಿಸೋಕೆ ತೊಗೊಂಡಿದ್ದೀನಿ. ರೇಟ್ ಬಂದು ಜಸ್ಟ್ 250. ಚೆನ್ನಾಗಿದೆ ಕ್ವಾಲಿಟಿ. ಆಲ್ಮೋಸ್ಟ್ ಮೀಶೋ ಒಂದೆರಡು ಬೈ ಮಾಡಿದ್ದೀನಿ ನಾನು. ಸೊ ಓಕೆ.